99.9% ಜನ ತಿಳ್ಕೊಂಡಿದ್ದಾರೆ ಎಟಿಎಂ ಅಲ್ಲಿ ಎಟಿಎಂ ಕಾರ್ಡ್ ಇದ್ರೆ ಮಾತ್ರ ಅಮೌಂಟ್ ನ ವಿಡ್ರಾಲ್ ಮಾಡಬಹುದು ಅಂತ. ಬಟ್ ನೋ, ಎಟಿಎಂ ಕಾರ್ಡ್ ಇಲ್ಲ ಅಂದ್ರೂ ನೀವು ಅಮೌಂಟ್ ನ ವಿಡ್ರಾಲ್ ಮಾಡಬಹುದು. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮರಿತೀರಾ. ಸಿಂಪ್ಲಿ ಎಟಿಎಂ ಮಷೀನ್ ಅಲ್ಲಿ UPI QR ಕ್ಯಾಶ್ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಅಮೌಂಟ್ ನ ಎಂಟರ್ ಮಾಡಿ, ಕಂಟಿನ್ಯೂ ಮಾಡಿ. ಈಗ ನಿಮ್ಮ ಜಿಪೇ, ಫೋನ್ ಪೇ ಯಾವುದೇ UPI ಆಪ್ ನ ಓಪನ್ ಮಾಡಿ, ಎಟಿಎಂ ಅಲ್ಲಿ ಶೋ ಆಗ್ತಿರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ನಿಮ್ಮ UPI ಪಿನ್ ಹಾಕಿ ಕಂಟಿನ್ಯೂ ಮಾಡಿದ್ರೆ ಅಮೌಂಟ್ ವಿಡ್ರಾಲ್ ಆಗುತ್ತೆ. ಅಂಡ್ ನೀವು 5000 to 10,000 ವರೆಗೂ ವಿಡ್ರಾಲ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಎಟಿಎಂ ಕಾರ್ಡ್ ಮರೆತು ಹೊರಗಡೆ ಹೋದಾಗ ಖಂಡಿತ ಯೂಸ್ ಆಗುತ್ತೆ. ಅಂಡ್ ಫಾಲೋ ಮಾಡ್ಕೊಳ್ಳಿ, ಈ ರೀತಿ ಕ್ವಾಲಿಟಿ ಟೆಕ್ ರೀಲ್ಸ್ ಡೈಲಿ ಬರ್ತಾ ಇರುತ್ತೆ. ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ವ್ಯಕ್ತಿ ಮಾರ್ಕೆಟ್ ಗೆ ಹೋಗಿರ್ತಾನೆ. ಬೇರೆ ಒಬ್ಬ ವ್ಯಕ್ತಿ ಬಂದು, ಸರ್ ನನ್ನ ಮೊಬೈಲ್ ರೀಚಾರ್ಜ್ ಖಾಲಿ ಆಗಿದೆ, ತುಂಬಾ ಅರ್ಜೆಂಟ್ ಇದೆ, ಕಾಲ್ ಮಾಡ್ಬೇಕು ಸರ್, ಮೊಬೈಲ್ ಕೊಡಿ ಅಂತ ಕೇಳ್ತಾನೆ. ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ, ಯಾವ್ದೋ ಸೀಕ್ರೆಟ್ ಕೋಡ್ ಹಾಕಿ ಇವನ್ಗೆ ಬರ್ತಿದ್ದಂತ ಮೆಸೇಜ್ ಗಳೆಲ್ಲ, ಇವನ್ಗೆ ಬರ್ತಿದ್ದಂತ OTP ಎಲ್ಲ ಅವನ್ಗೆ ಬರೋ ತರ ಮಾಡ್ಕೊಂತಾನೆ. ಈ ರೀತಿನೂ ನಿಮ್ಗೆ ಆಗ್ಬಾರ್ದು ಅಂತ ಅಂದ್ರೆ ಈ ಚೆಕ್ ಮಾಡ್ಕೊಳ್ಳಿ. ಡಯಲ್ ಪ್ಯಾಡ್ ಗೆ ಹೋಗಿ *#67# ಅಂತ ಡಯಲ್ ಮಾಡಿ, ನಿಮ್ಮ ಕಾಲ್ ಅಥವಾ ಮೆಸೇಜ್ ಯಾರಿಗಾದ್ರೂ ಫಾರ್ವರ್ಡ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಶೋ ಆಗುತ್ತೆ. ಇದನ್ನ ಯಾವ ರೀತಿ ಡಿಆಕ್ಟಿವೇಟ್ ಮಾಡ್ಬೇಕು ಅಂತ ಅಂದ್ರೆ, ಮತ್ತೆ ಡಯಲ್ ಪ್ಯಾಡ್ ಗೆ ಹೋಗಿ *002# ಗೆ ಮತ್ತೆ ಡಯಲ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಯಾರ್ಯಾರಿಗೆ ಫಾರ್ವರ್ಡ್ ಆಗಿರುತ್ತೋ ಅದೆಲ್ಲ ಡಿಆಕ್ಟಿವೇಟ್ ಆಗುತ್ತೆ. ಇತ್ತೀಚೆಗೆ ಸೈಬರ್ ಕ್ರೈಮ್ ಗಳು ತುಂಬಾ ಜಾಸ್ತಿ ನಡೀತಾ ಇದಾವೆ. ಬಿ ಸೇಫ್, ಬಿ ಸ್ಮಾರ್ಟ್. ಯಾರಾದ್ರೂ ಫೋನ್ ಕೇಳ್ತಾ ಇದಾರೆ ಅಂತ ಕೊಡಕ್ ಹೋಗ್ಬೇಡಿ, ವಿಚಾರಿಸಿ ಕೊಡಿ. ಇದೇ ರೀತಿ ಕಂಟೆಂಟ್ ಗೋಸ್ಕರ ಸರ್ಸು PDS ನ ಫಾಲೋ ಮಾಡಿ. ಜೈ ಹಿಂದ್. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.